ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ದೆಹಲಿಯ ಸುಲ್ತಾನರು ಮತ್ತು ಖಿಲ್ಜಿ ಸಂತತಿಯ ಪ್ರಸಿದ್ಧ ಅರಸನಾದಂತಹ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಮತ್ತು ಆಡಳಿತ ಸಾಧನೆಗಳನ್ನು ಕುರಿತು ತಿಳ್ಕೊಂಡಿದ್ದೇವೆ. ಇಂದಿನ ತರಗತಿಯಲ್ಲಿ ನಾವು ದೆಹಲಿಯ ಸಿಂಹಾಸನವನ್ನಾದಂತಹ ಮತ್ತೊಂದು ಮುಸ್ಲಿಂ ರಾಜ ಸಂತತಿ ತೊಗಲಕ್ ಸಂತತಿಯ ಆಡಳಿತದ ಕುರಿತಾಗಿ ತಿಳಿದುಕೊಳ್ಳೋಣ. ಅಲ್ಲಾವುದ್ದೀನ್ ಖಿಲ್ಜಿಯ ಮರಣದ ನಂತರ ಕೆಲವೇ ವರ್ಷಗಳಲ್ಲಿ ಖಿಲ್ಜಿ ಸಂತತಿ ನಾಶವನ್ನು ಹೊಂದುತ್ತೆ ಮತ್ತು ತೊಗಲಕ್ ಸಂತತಿಯ ಆರಂಭ ಆಗುತ್ತೆ. ಸಾಶ 1320ರಲ್ಲಿ ಘಿಯಾಸುದ್ದೀನ್ ತೊಗಲಕ್ ಸಂತತಿಯನ್ನ ಸ್ಥಾಪನೆಯನ್ನ ಮಾಡ್ತಾನೆ. ಘಿಯಾಸುದ್ದೀನ್ ತೊಗಲಕ್ ಒಬ್ಬ ನುರಿತ ಸೇನಾನಿ, ರಾಜನೀತಿಜ್ಞ ಮತ್ತು ದಕ್ಷ ಆಡಳಿತಗಾರನೂ ಸಹ ಆಗಿದ್ದ. ಅಲ್ಲಾವುದ್ದೀನ್ ಖಿಲ್ಜಿ ಜಾರಿಗೆ ತಂದಿದ್ದಂತಹ ಹಲವಾರು ನಿರ್ದಯಿ ಕಾನೂನುಗಳನ್ನು ಇವನು ತೆಗೆದುಹಾಕಿ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ನೆಲೆಸುವಂತೆ ಮಾಡ್ತಾರೆ. ಈಗ ಸಾಶ 1320ರಲ್ಲಿ ಘಿಯಾಸುದ್ದೀನ್ ತೊಗಲಕ್ ಸಂತತಿ ಅಂತಕ್ಕಂಥ ಸ್ಥಾಪನೆಯನ್ನು ಮಾಡಿ 1325ರವರೆಗೆ ಅವನು ಆಡಳಿತ ಅಂತಕ್ಕಂಥದನ್ನ ನಡೆಸ್ತಾನೆ. ಅವನ ನಂತರ ಅಧಿಕಾರಕ್ಕೆ ಬಂದಂತವನೇ ಮಹಮ್ಮದ್ ಬಿನ್ ತೊಗಲಕ್. ಈ ವಂಶದ ಶ್ರೇಷ್ಠ ಅರಸ, ತೊಗಲಕ್ ಸಂತತಿಯನ್ನಾದಂಥ ಪ್ರಸಿದ್ಧ ದೊರೆ ಯಾರು ಅಂತ ಹೇಳಿದ್ರೆ ಮಹಮ್ಮದ್ ಬಿನ್ ತೊಗಲಕ್. ಇವನು 1325ರಿಂದ 1351ರವರೆಗೆ ಆಡಳಿತವನ್ನ ನಡೆಸ್ತಾನೆ. 1325ರಿಂದ 1351ರವರೆಗೆ ಆಡಳಿತವನ್ನ ಮಾಡ್ತಾನೆ. ಇವನ ಮೊದಲ ಹೆಸರು ಜುನಾ ಖಾನ್. ಮಹಮ್ಮದ್ ಬಿನ್ ತೊಗಲಕನ ಮೊದಲ ಹೆಸರು ಜುನಾ ಖಾನ್ ಆಗಿದ್ದು ಇವನು ಘಿಯಾಸುದ್ದೀನ್ ತೊಗಲಕನ ಮಗ. ಸಾಶ 1325ರಲ್ಲಿ ಮಹಮ್ಮದ್ ಬಿನ್ ತೊಗಲಕ್ ಎಂಬ ಬಿರುದಿನೊಂದಿಗೆ ತೊಗಲಕ್ ಸಂತತಿಯ ಅರಸನಾಗಿ ಸಿಂಹಾಸನಾರೋಹಣವನ್ನ ಮಾಡ್ತಾನೆ. ಇವನು ತೊಗಲಕ್ ಸಂತತಿಯ ಪ್ರಸಿದ್ಧ ಅರಸ. ಮಹಮ್ಮದ್ ಬಿನ್ ತೊಗಲಕ್ ತನ್ನ ಸೈನಿಕ, ಆರ್ಥಿಕ ಮತ್ತು ಆಡಳಿತಾತ್ಮಕ ಪ್ರಯೋಗಗಳಿಂದಾಗಿ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದಾನೆ. ನಿಮಗೆ ಪರೀಕ್ಷೆಯಲ್ಲಿ 10 ಅಂಕದ ಪ್ರಮುಖವಾದಂತಹ ಪ್ರಶ್ನೆಯನ್ನ ಕೇಳ್ತಾರೆ. ಮಹಮ್ಮದ್ ಬಿನ್ ತೊಗಲಕನ ವ್ಯಕ್ತಿತ್ವವನ್ನ ಚರ್ಚಿಸಿ, ಮಹಮ್ಮದ್ ಬಿನ್ ತೊಗಲಕನ ಆಡಳಿತ ಪ್ರಯೋಗಗಳನ್ನ ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ ಅಂತೇಳಿ 10 ಅಂಕಕ್ಕೆ ಪ್ರಮುಖವಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗೆಯೇ ಬಹಳ ಪ್ರಮುಖವಾದಂತಹ ಪ್ರಶ್ನೆ, ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರಬಹುದಾದಂಥ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ. ಹಾಗೆಯೇ ಚೆನ್ನಾಗಿ ಆಸಕ್ತಿಯಿಂದ ಕೇಳಿ ಇದನ್ನು ನೋಟ್ಸ್ ಮಾಡಿ ನೀವು ಇಟ್ಕೊಳ್ಬೇಕು. ಚೆನ್ನಾಗಿ ಅಧ್ಯಯನ ಅಂತಕ್ಕಂಥದನ್ನ ಮಾಡಬೇಕು. ಮಹಮ್ಮದ್ ಬಿನ್ ತೊಗಲಕನ ಸಾಧನೆಗಳು. ಮೊದಲನೇದಾಗಿ ಸೈನಿಕ ಸಾಧನೆಗಳು. ಮಹಮ್ಮದ್ ಬಿನ್ ತೊಗಲಕನ ಸಾಧನೆಗಳಲ್ಲಿ ಮೊದಲನೇದಾಗಿ ಸೈನಿಕ ಸಾಧನೆಗಳು. ಮಹಮ್ಮದ್ ಬಿನ್ ತೊಗಲಕ್ ತನ್ನ ಸಾಮ್ರಾಜ್ಯದ ವಿಸ್ತರಣೆಗಾಗಿ ಅನೇಕ ಯುದ್ಧಗಳನ್ನು ಮಾಡ್ತಾನೆ. ಅದರಲ್ಲಿ ಮೊದಲನೇದು ಅಂತ ಹೇಳಿದ್ರೆ ಓರಂಗಲ್ ದಂಡಯಾತ್ರೆ. ಸಾಶ 1322-23 ಅವನಿನ್ನೂ ಆಗ ಯುವರಾಜನಾಗಿದ್ದ.
ತನ್ನ ತಂದೆಯ ಆಡಳಿತ ಕಾಲದಲ್ಲಿ ಓರಂಗಲ್ನ ಮೇಲೆ ಆಕ್ರಮಣವನ್ನು ಕೈಗೊಳ್ತಾನೆ. ಇದು ಅವನ ಮೊದಲ ಸೈನಿಕ ಸಾಧನೆ. ಓರಂಗಲ್ ಆಕ್ರಮಣ 1322-23. ಓರಂಗಲ್ಲಿನ ಅರಸ ಪ್ರತಾಪರುದ್ರದೇವನನ್ನ 2 ಬಾರಿ ಸೋಲಿಸ್ತಾನೆ. ಓರಂಗಲ್ಲಿನ ಅರಸನಾದಂಥ ಪ್ರತಾಪರುದ್ರದೇವನನ್ನ 2 ಬಾರಿ ಸೋಲಿಸಿ ಅವನಿಂದ ಕಪ್ಪ ಕಾಣಿಕೆಯನ್ನು ಪಡೆದುಕೊಳ್ತಾನೆ. ಇನ್ನು 2ನೇದು ಮಧ್ಯ ಏಷ್ಯ ದಂಡಯಾತ್ರೆ. ಅವನ 2ನೇ ಸೈನಿಕ ಸಾಧನೆ ಮಧ್ಯ ಏಷ್ಯ ದಂಡಯಾತ್ರೆ. ಇರಾಕ್, ಖುರಸಾನ್ ಮತ್ತು ಮಧ್ಯ ಏಷ್ಯ ಪ್ರದೇಶಗಳನ್ನು ಗೆಲ್ಲುವ ಯೋಜನೆಯನ್ನ ಹಾಕಿಕೊಳ್ತಾನೆ. ಇಡೀ ಏಷ್ಯಾದಲ್ಲಿ ಮುಸ್ಲಿಂ ಪ್ರಭುತ್ವವನ್ನು ಸ್ಥಾಪಿಸಬೇಕಂತಕ್ಕಂಥ ಕನಸನ್ನ ಅವನು ಹೊಂದಿರ್ತಾನೆ. ಅದಕ್ಕಾಗಿಯೇ ಮಧ್ಯ ಏಷ್ಯ ದಂಡಯಾತ್ರೆಯನ್ನ ನಡೆಸಲು ಸಕಲ ರೀತಿಯ ಸಿದ್ಧತೆಗಳನ್ನ ಅವನು ಮಾಡಿಕೊಳ್ತಾನೆ. ಅದಕ್ಕಾಗಿ 3,70,000 ಸೈನ್ಯವನ್ನ ಸಜ್ಜುಗೊಳಿಸ್ತಾನೆ. ಆ ಎಲ್ಲ ಸೈನಿಕರಿಗೆ 1 ವರ್ಷದ ಮುಂಗಡ ವೇತನ, ಯುದ್ಧ ಆರಂಭ ಆಗೋಕ್ಕಿಂತ ಮುಂಚೆನೆ ಅವರಿಗೆಲ್ಲ 1 ವರ್ಷದ ವೇತನವನ್ನ ಮುಂಚಿತವಾಗಿಯೇ ನೀಡ್ತಾನೆ. ಶಸ್ತ್ರಾಸ್ತ್ರಗಳನ್ನ ಮತ್ತು ಕುದುರೆಗಳನ್ನ ಖರೀದಿ ಮಾಡ್ತಾನೆ. ಯುದ್ಧಕ್ಕಾಗಿ ಅಗತ್ಯವಿರುವ ಕುದುರೆಗಳನ್ನ ಮತ್ತು ಶಸ್ತ್ರಾಸ್ತ್ರಗಳನ್ನ ಖರೀದಿಯನ್ನ ಮಾಡ್ತಾನೆ. ಹೀಗೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಂಥ ಮಹಮ್ಮದ್ ಬಿನ್ ತುಘಲಕ್ ಮಧ್ಯ ಏಷ್ಯಾದ ದಂಡಯಾತ್ರೆಯ ಯೋಜನೆಯನ್ನೇ ರದ್ದುಪಡಿಸ್ತಾನೆ. ಎಲ್ಲ ಸಿದ್ಧತೆಯಾಗಿತ್ತು, ಇನ್ನೇನು ಯುದ್ಧ ಹೊರಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅವನು ಯೋಚನೆಯನ್ನು ಮಾಡಿ ಮಧ್ಯ ಏಷ್ಯಾದ ದಂಡಯಾತ್ರೆಯ ಯೋಜನೆಯನ್ನೇ ರದ್ದುಗೊಳಿಸ್ತಾನೆ. ಅವನೇನಾದರೂ ಆ ಅಗಾಧ ಪ್ರಮಾಣದ ಸೈನ್ಯವನ್ನು ತೆಗೆದುಕೊಂಡು ಯುದ್ಧಕ್ಕೆ ಹೊರಟಿದ್ದೇ ಆಗಿದ್ರೆ ಆಗ ಇಡೀ ಏಷ್ಯಾದಲ್ಲಿ ಪ್ರಬಲ ಅರಸರುಗಳು ಇರಲಿಲ್ಲ. ಇಡೀ ಏಷ್ಯಾವನ್ನೇ ಅವನಿಗೆ ಗೆಲ್ಲಬಹುದಾಗಿತ್ತು. ಆದರೆ ತನ್ನ ನಿರ್ಧಾರದಿಂದ ಅವನು ಹಿಂದೆ ಸರಿತಾನೆ. ಆ ಯೋಜನೆಯನ್ನೇ ಸಂಪೂರ್ಣವಾಗಿ ಅವನು ರದ್ದುಗೊಳಿಸ್ತಾನೆ. ಇದು ಅವನ 2ನೇ ಸೈನಿಕ ಯೋಜನೆ, ಮಧ್ಯ ಏಷ್ಯಾದ ದಂಡಯಾತ್ರೆ. ಅದನ್ನು ಆಯೋಜಿಸ್ತಾ ಆದರೆ ಯುದ್ಧವನ್ನು ಮಾಡದೇ ಆ ಯೋಜನೆಯನ್ನು ಸಂಪೂರ್ಣವಾಗಿ ಕೈ ಬಿಡ್ತಾನೆ. ಇನ್ನು 3ನೇದು ನಾಗರಕೋಟದ ಆಕ್ರಮಣ. 1337ರಲ್ಲಿ ಪಂಜಾಬಿನ ಗಡಿ ಭಾಗದಲ್ಲಿದ್ದಂಥ ನಾಗರ್ಕೋಟ್ ಎಂಬ ಪ್ರದೇಶದ ಮೇಲೆ ಆಕ್ರಮಣವನ್ನ ಮಾಡ್ತಾನೆ ಮತ್ತು ನಾಗರಕೋಟೆಯನ್ನ ಸುಲಭವಾಗಿ ಗೆಲ್ತಾನೆ. ಇನ್ನು 4ನೇದು ಕರಾಜಲ್ ದಂಡಯಾತ್ರೆ. ಕರಾಜಲ್ ದಂಡಯಾತ್ರೆ 1337. ಭಾರತದ ಮತ್ತು ಚೀನಾದ ಗಡಿ ಪ್ರದೇಶದಲ್ಲಿದ್ದಂಥ ಕರಾಜಲ್ ಎಂಬ ಪ್ರದೇಶ, ಆ ಪ್ರದೇಶದ ಮೇಲೆ ದಂಡಯಾತ್ರೆಯನ್ನ ಕೈಗೊಳ್ತಾನೆ. 1,00,000 ಸೈನಿಕರನ್ನ ಆ ದಂಡಯಾತ್ರೆಗಾಗಿ ನಿಯೋಜನೆಯನ್ನ ಮಾಡ್ತಾನೆ. ಖುಸ್ರು ಮಲ್ಲಿಕ್ ನಾಯಕತ್ವದಲ್ಲಿ ಸೈನ್ಯವನ್ನ ಯುದ್ಧಕ್ಕೆ ಕಳಿಸಿಕೊಡ್ತಾನೆ. ಅವನ ದಾಳಿಯ ಯೋಜನೆಯ ಉದ್ದೇಶ ಒಳ್ಳೆಯದಾಗಿತ್ತು. ಆದರೆ ದಾಳಿಯನ್ನ ಆರಂಭಿಸಿದಂತಹ ಸಂದರ್ಭ ಸರಿ ಇರಲಿಲ್ಲ. ಭೀಕರವಾದಂತಹ ಚಳಿ ಮತ್ತು ಹಿಮಗಾಳಿಗೆ ಸೈನಿಕರು ತತ್ತರಿಸಿ ಹೋಗ್ತಾರೆ. ದಂಡಯಾತ್ರೆಗೆ ತೆರಳಿದಂತಹ 1,00,000 ಸೈನಿಕರಲ್ಲಿ ಕೇವಲ 10 ಸೈನಿಕರು ಮಾತ್ರ ಬದುಕುಳಿದು ಹಿಂದಿರುತ್ತಾರೆ. ಖುಸ್ರು ಮಲ್ಲಿಕ್ ಸೇರಿದಂತೆ ಕೇವಲ 10 ಸೈನಿಕರು ಮಾತ್ರ ಕರಾಜಲ್ ದಂಡಯಾತ್ರೆಯಿಂದ ಆ ದುರಂತ ಕಥೆಯನ್ನು ಹೇಳಲು ಹಿಂದಿರುಗಿ ಬರ್ತಾರೆ. ಹೀಗೆ ತನ್ನ ಕರಾಜಲ್ ದಂಡಯಾತ್ರೆಯ ಯೋಜನೆಯಲ್ಲಿಯೂ ಸಹ ಮಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥನು ವಿಫಲನಾದ. ಅದನ್ನು ಬೇಸಿಗೆಯ ಕಾಲದಲ್ಲಿ ದಂಡಯಾತ್ರೆಯನ್ನು ಆಯೋಜಿಸಿದ್ರೆ ಯಶಸ್ವಿ ಆಗ್ತಾ ಇದ್ರೆ, ಚಳಿಗಾಲದಲ್ಲಿ ದಂಡಯಾತ್ರೆಯನ್ನು ಆಯೋಜಿಸಿದ್ರಿಂದಾಗಿ ಭೀಕರವಾದಂತಹ
ಹಿಮಗಾಳಿ ಶೀತ ಮಾರುತಗಳಿಗೆ ಸಿಲುಕಿ ಅವನ ಸೈನ್ಯ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. 5ನೇದು ಚೀನಾದೊಡನೆ ಸಂಬಂಧ. ಚೀನಾದ ಜೊತೆಗೆ ಸ್ನೇಹ ಸಂಬಂಧವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಇವನ ಕ್ರಮವನ್ನ ಕೈಗೊಳ್ತಾನೆ. ತಿಗೋರ್ ತಿಮೂನ್, ತಿಗೋರ್ ತಿಮೂನ್ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನ ಇವನು ಕಳುಹಿಸಿಕೊಡ್ತಾನೆ. ಅವನ ಜೊತೆಗೆ ಸ್ನೇಹ ಸಂಬಂಧವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಅಪಾರವಂತ ಕಪ್ಪ ಕಾಣಿಕೆಯನ್ನು ಅವನಿಗೆ ಅಥವಾ ಉಡುಗೊರೆಗಳನ್ನ ಅರಸನಿಗೆ ಕಳಿಸಿಕೊಡ್ತಾನೆ. ಈ ಸ್ನೇಹ ಸಂಬಂಧದ ವೃದ್ಧಿಯಿಂದ ಯಾವುದೇ ಲಾಭ ಯಾರಿಗಾಗಲಿಲ್ಲ ಅಂತಂದ್ರೆ ಮಹಮ್ಮದ್ ಬಿನ್ ತೊಗಲಕನಿಗೆ ಆಗಲಿಲ್ಲ. ಇನ್ನು ದಕ್ಷಿಣದ ದಂಗೆಗಳು. ಇವನ ಎಲ್ಲ ಯೋಜನೆಗಳು, ನಾಗರಕೋಟದ ಆಕ್ರಮಣ ಒಂದನ್ನು ಬಿಟ್ಟು ಉಳಿದೆಲ್ಲ ಸೈನಿಕ ಯೋಜನೆಗಳಲ್ಲಿಯೂ ಸಹ ಮಹಮ್ಮದ್ ಬಿನ್ ತೊಗಲಕ್ ವಿಫಲನಾಗಿದ್ದ. ದಕ್ಷಿಣದಲ್ಲಿದ್ದಂಥ ಅನೇಕ ನಾಯಕರು, ಅರಸರು ಮಹಮ್ಮದ್ ಬಿನ್ ತೊಗಲಕನ ಆಡಳಿತ ಕಾಲದಲ್ಲಿ ದಂಗೆಯನ್ನ ಹೇಳ್ತಾರೆ. ಅದರಲ್ಲಿ ಕಂಪಿಲ ರಾಯ ಮತ್ತು ಹೊಯ್ಸಳರ ವೀರಬಲ್ಲಾಳ ಪ್ರಮುಖರು. ಇವರ ದಂಗೆಗಳನ್ನ ಅತ್ಯಂತ ಕ್ರೂರವಾಗಿ ಮಹಮ್ಮದ್ ಬಿನ್ ತೊಗಲಕ್ ಹತ್ತಿಕ್ತಾನೆ. ಪದೇ ಪದೇ ದಂಗೆಗಳು ಅಂತಕ್ಕಂಥವು ಸಂಭವಿಸ್ತವೆ. ಅನೇಕ ದಂಗೆಗಳು, ಪ್ರಾಂತೀಯ ರಾಜ್ಯಪಾಲರುಗಳು ಸಹ ಮಹಮ್ಮದ್ ಬಿನ್ ತೊಗಲಕನ ಆಡಳಿತದ ವಿರುದ್ಧ ದಂಗೆ ಹೇಳ್ತಾರೆ. ಆದರೆ ಎಲ್ಲ ದಂಗೆಗಳನ್ನು ಅತ್ಯಂತ ನಿರ್ದಯವಾಗಿ ಕ್ರೂರವಾಗಿ ಮಹಮ್ಮದ್ ಬಿನ್ ತೊಗಲಕ್ ಅಂತಕ್ಕಂಥನು ಹತ್ತಿಕ್ತಾನೆ. ಇವಿಷ್ಟು ಮಹಮ್ಮದ್ ಬಿನ್ ತೊಗಲಕನ ಸೈನಿಕ ಸಾಧನೆಗಳು. ಇನ್ನು ಆಡಳಿತ ಪ್ರಯೋಗಗಳು. ಆಡಳಿತ ಪ್ರಯೋಗಗಳು ಅಥವಾ ಆಡಳಿತ ಸಾಧನೆಗಳು. ಮಹಮ್ಮದ್ ಬಿನ್ ತೊಗಲಕನ ಆಡಳಿತ ಸಾಧನೆಗಳು. ತನ್ನ ಸೈನಿಕ ಯೋಜನೆಗಳಲ್ಲಿ ಸಂಪೂರ್ಣವಾಗಿ ವಿಫಲನಾದಂತಹ ಮಹಮ್ಮದ್ ಬಿನ್ ತೊಗಲಕ್ ಅಂತಕ್ಕಂಥವನು ಹಲವಾರು ಆಡಳಿತಾತ್ಮಕ ಸುಧಾರಣೆಗಳನ್ನ ಜಾರಿಗೆ ತರ್ತಾನೆ. ಅನೇಕ ಪ್ರಯೋಗಗಳನ್ನು ಅವನು ಜಾರಿಗೊಳಿಸ್ತಾನೆ. ಅಂತಹ ಆಡಳಿತ ಸಾಧನೆಗಳು, ಆಡಳಿತಾತ್ಮಕ ಪ್ರಯೋಗಗಳನ್ನು ಕುರಿತಾಗಿ ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ ಕೃಷಿ ಸುಧಾರಣೆ. ಕೃಷಿ ಸುಧಾರಣೆ ಇಡೀ ಭಾರತವನ್ನಾಳಿದ ಅರಸರಲ್ಲಿಯೇ ಕೃಷಿ ಇಲಾಖೆಯನ್ನ ಸ್ಥಾಪಿಸಿದ ಮೊದಲ ಅರಸ ಯಾರು ಅಂತಿದ್ದಾರೆ? ಮಹಮ್ಮದ್ ಬಿನ್ ತೊಗಲಕ್. ನಾವು ಇಂದಿಗೂ ಭಾರತವನ್ನ ಹಳ್ಳಿಗಳ ದೇಶ, ರೈತರು ಭಾರತದ ಬೆನ್ನೆಲುಬು ಅಂತೇಳಿ ಕರಿತೀವಿ. ಕೃಷಿ ಪ್ರಧಾನವಾದಂತಹ ರಾಷ್ಟ್ರ ಅಂತೇಳಿ ಭಾರತವನ್ನ ಕರಿತೀವಿ. ಏಕೆ ಅಂತ ಹೇಳಿದ್ರೆ ಭಾರತದ ಆರ್ಥಿಕತೆ ನಿಂತಿರುವುದು ಕೃಷಿ ಕ್ಷೇತ್ರದ ಮೇಲೆ. ಅಂತಹ ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಲಿಕ್ಕಾಗಿ ಮಹಮ್ಮದ್ ಬಿನ್ ತೊಗಲಕ್ ದಿವಾನ್ ಇ ಕೋಹಿ ಎಂಬ ಕೃಷಿ ಇಲಾಖೆಯನ್ನೇ ಸ್ಥಾಪನೆಯನ್ನ ಮಾಡ್ತಾರೆ. 70 ಲಕ್ಷ ರೂಪಾಯಿ ಹಣವನ್ನ ಕೃಷಿ ಇಲಾಖೆಗಾಗಿ ಮೀಸಲಾಗಿರ್ತಾರೆ. ಕೃಷಿಯ ಅಭಿವೃದ್ಧಿಗಾಗಿ ಕ್ರಮಗಳನ್ನು ಕೈಗೊಳ್ಳುವಂತೆ ತನ್ನ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡ್ತಾನೆ. ಆದರೆ ಅಧಿಕಾರಿಗಳ ವಂಚನೆ, ಅಧಿಕಾರಿಗಳ ಭ್ರಷ್ಟಾಚಾರ, ಅಧಿಕಾರಿಗಳ ದುರಾಡಳಿತದಿಂದ ಕೃಷಿಕರಿಗೆ ಈ ಇಲಾಖೆಯಿಂದ ಯಾವುದೇ ಅನುಕೂಲ ಅಂತಕ್ಕಂಥದ್ದು ಉಂಟಾಗಲಿಲ್ಲ. ಕೃಷಿಕರಿಗೆ ತಲುಪಬೇಕಾಗಿದ್ದಂಥ ಎಲ್ಲ ಸವಲತ್ತುಗಳನ್ನ, ಹಣವನ್ನ ಅಧಿಕಾರಿಗಳೇ ದುರುಪಯೋಗ ಪಡಿಸಿಕೊಳ್ತಾರೆ. ನ್ಯಾಯಯುತವಾಗಿ ಕೃಷಿಕರಿಗೆ ದೊರೆಯಬೇಕಾಗಿದ್ದಂಥ ಯಾವುದೇ ಸವಲತ್ತುಗಳನ್ನ ಅಧಿಕಾರಿಗಳು ತಲುಪಿಸಲಿಲ್ಲ. ಹಾಗಾಗಿನೇ ಅವನ ಕೃಷಿಯ ಯೋಜನೆ ಅಂತಕ್ಕಂಥ, ಕೃಷಿಯ ಸುಧಾರಣೆ ಅಂತಕ್ಕಂಥದ್ದು ವಿಫಲತೆಯನ್ನ ಹೊಂದಿತು. ಆಗ ಆ
ವಿಫಲತೆಗೆ ಕಾರಣರಾದಂತಹ ಅಧಿಕಾರಿಗಳನ್ನು ಹಿಡಿದು ಅವರನ್ನು ಶಿಕ್ಷಿಸುವುದರ ಬದಲಾಗಿ ಮೊಹಮ್ಮದ್ ಬಿನ್ ತೊಗಲಕ್ ಕೃಷಿ ಇಲಾಖೆಯನ್ನೇ ರದ್ದುಪಡಿಸ್ತಾನೆ. ಇದು ಅವನ ಮೂರ್ಖತನಕ್ಕೆ ಕಾರಣವಾಗಿದೆ. ಕೃಷಿ ಇಲಾಖೆಯನ್ನು ಅವನು ರದ್ದುಪಡಿಸ್ತೇನೆ, ಮೋಸ ಮಾಡ್ತಾ ಇದ್ದಂಥ, ವಂಚನೆಯನ್ನು ಮಾಡ್ತಾ ಇದ್ದಂಥ, ದುರಾಡಳಿತವನ್ನು ನಡೆಸ್ತಾ ಇದ್ದಂಥ ಆ ಅಧಿಕಾರಿಗಳನ್ನು ಶಿಕ್ಷಿಸಿದ್ರೆ ಅವನು ಭಾರತವನ್ನಾಳಿದ ಸರ್ವಶ್ರೇಷ್ಠ ಅರಸರ ಸಾಲಿನಲ್ಲಿ ನಿಲ್ತಾ ಇದ್ದ. ಆದರೆ ಅವನು ಕೃಷಿ ಇಲಾಖೆಯನ್ನು ರದ್ದುಪಡಿಸಿ ಕೃಷಿ ಸುಧಾರಣೆ ಯೋಜನೆಯನ್ನು ಸಂಪೂರ್ಣವಾಗಿ ಕೈಬಿಡಿದ. ಎರಡನೆಯ ಆಡಳಿತ ಪ್ರಯೋಗ ತೆರಿಗೆಯ ಸುಧಾರಣೆ. ತೆರಿಗೆಯ ಸುಧಾರಣೆ. ಮೊಹಮ್ಮದ್ ಬಿನ್ ತೊಗಲಕ್ ತನ್ನ ಸಾಮ್ರಾಜ್ಯದ ಆದಾಯವನ್ನು ಹೆಚ್ಚಿಸಲು ಗಂಗಾ ಮತ್ತು ಯಮುನಾ ನದಿಗಳ ದೊಹಬ್ ಅಥವಾ ಫಲವತ್ತಾದಂಥ ಭೂಮಿ ಏನಿತ್ತು ಮತ್ತು ಅಲ್ಲಿನ ರೈತರು, ಶ್ರೀಮಂತ ರೈತರು ಏನಿದ್ರು ಅವರ ಮೇಲೆ ತೆರಿಗೆಯನ್ನ ಹೆಚ್ಚಿಸ್ತಾನೆ. ಗಂಗಾ ಮತ್ತು ಯಮುನಾ ದೊಹಬ್ನ ಶ್ರೀಮಂತ ರೈತರ ಮೇಲೆ ತೆರಿಗೆಯನ್ನ ಹೆಚ್ಚಿಸಿದ. ಇದು ತುಂಬಾ ಒಳ್ಳೆಯ ನಿರ್ಧಾರವಾಗಿತ್ತು. ಏಕೆಂದರೆ ಅತ್ಯಂತ ಫಲವತ್ತಾದಂತಹ ಭೂಮಿ, ಜಗತ್ತಿನಲ್ಲಿಯೇ ಅತ್ಯಂತ ಫಲವತ್ತಾದಂತಹ ಭೂಮಿ ಯಾವುದು ಅಂತ ಹೇಳಿದ್ರೆ ಆ ಉತ್ತರ ಪ್ರಸ್ಥ ಭೂಮಿ ಅಂತಕ್ಕಂಥ. ಆ ಭೂಮಿಯಿಂದ ಬಂದಂತಹ ಆದಾಯದಿಂದ ಅಲ್ಲಿನ ರೈತರು ಸಹ ಸಾಕಷ್ಟು ಶ್ರೀಮಂತರಾಗಿದ್ದರು. ಅವರ ಮೇಲೆ ತೆರಿಗೆಯನ್ನು ಹೆಚ್ಚಿಸಿದ್ದು ಅತ್ಯಂತ ಸಹಜವಾದಂತಹ ಒಳ್ಳೆಯ ಕ್ರಮ ಆಗಿತ್ತು. ಆದರೆ ಆ ತೆರಿಗೆಯನ್ನ ಜಾರಿಗೆ ತಂದಂತಹ ಸಂದರ್ಭ ಸರಿ ಇರಲಿಲ್ಲ. ಭೀಕರವಾದಂತಹ ಬರಗಾಲ ಎದುರಾಗಿತ್ತು. ರೈತರು ಜೀವನವನ್ನು ನಡೆಸ್ತಕ್ಕಂಥದ್ದೇ ಕಷ್ಟ ಆಗಿತ್ತು. ತೆರಿಗೆಯನ್ನ ಕಟ್ಟುವ ಸ್ಥಿತಿಯಲ್ಲಿ ಅಲ್ಲಿನ ರೈತರು ಅಂತಕ್ಕಂಥವರು ಇರಲಿಲ್ಲ. ಅಂತಹ ಸಂದರ್ಭದಲ್ಲಿಯೇ ಆತುರಾತುರವಾಗಿ ಮೊಹಮ್ಮದ್ ಬಿನ್ ತೊಗಲಕ್ ಅಂತಕ್ಕಂಥವನು ಆ ರೈತರ ಮೇಲೆ ತೆರಿಗೆಯನ್ನ ಹೆಚ್ಚಿಸ್ತಾನೆ. ಮೊದಲೇ ಬರಗಾಲದಿಂದ ತತ್ತರಿಸಿದ್ದಂತಹ ರೈತರ ಮೇಲೆ ಗಾಯದ ಮೇಲೆ ಬರೆಯನ್ನ ಎಳೆದ ಹಾಗಾಯಿತು. ಹಾಗಾಗಿ ರೈತರು ತೆರಿಗೆಯನ್ನ ಕೊಡಲು ನಿರಾಕರಿಸ್ತಾರೆ. ತೆರಿಗೆಯನ್ನ ಕೊಡಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಆಗ ಅಧಿಕಾರಿಗಳು ಮೊಹಮ್ಮದ್ ಬಿನ್ ತೊಗಲಕನ ಬಳಿಗೆ ದೂರ ತರ್ತಾರೆ. ಅಲ್ಲಿನ ರೈತರು ತೆರಿಗೆಯನ್ನು ಕಟ್ಟಲು ನಿರಾಕರಿಸ್ತಾ ಇದ್ದಾರೆ ಅಂತೇಳಿ. ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿ ತೆರಿಗೆಯನ್ನ ಇನ್ನೂ ಸ್ವಲ್ಪ ದಿನಗಳ ಕಾಲ ಮುಂದೂಡಬಹುದಾಗಿತ್ತು. ಅದರ ಬದಲಾಗಿ ಸೈನಿಕರಿಗೆ ರೈತರ ಬೆನ್ನು ಮೂಳೆಯನ್ನಾದರೂ ಮುರಿಯಿರಿ, ಆದರೆ ತೆರಿಗೆಯನ್ನು ಮಾತ್ರ ಸಂಗ್ರಹಿಸಿ ಎಂಬ ಆದೇಶವನ್ನ ಮೊಹಮ್ಮದ್ ಬಿನ್ ತೊಗಲಕ್ ಅಂತಕ್ಕಂಥವನು ನೀಡಿದ. ಹಾಗಾಗಿನೇ ಅಧಿಕಾರಿಗಳು ರೈತರಿಂದ ಬಲವಂತವಾಗಿ ತೆರಿಗೆಯ ಸಂಗ್ರಹದಲ್ಲಿ ತೊಡಗಿಕೊಳ್ತಾರೆ. ಹಾಗೇನೆ ರೈತರು ಗುಳೆ ಹೋಗ್ತಾರೆ. ತೆರಿಗೆಯನ್ನು ಕಟ್ಟಲಿಕ್ಕೆ ಆಗದೇ ಇದ್ದಂಥ ರೈತರು ತಮ್ಮ ಮನೆ ಮಠಗಳನ್ನು ತೊರೆದು ಅರಣ್ಯಗಳನ್ನ ಸೇರ್ಕೊಳ್ತಾರೆ. ಹೊಟ್ಟೆಯ ಪಾಡಿಗಾಗಿ ದರೋಡೆ ಕಾರ್ಯಗಳಲ್ಲಿ ಅವರು ತೊಡಗಿಕೊಳ್ತಾರೆ. ಇದರಿಂದಾಗಿ ಮತ್ತೊಂದು ಸಮಸ್ಯೆಯನ್ನ ಮೊಹಮ್ಮದ್ ಬಿನ್ ತೊಗಲಕ್ ಅಂತಕ್ಕಂಥವನು ಎದುರಿಸಬೇಕಾಗಿ ಬಂತು. ಭರಣಿ ಎಂಬ ಇತಿಹಾಸಕಾರ ತಿಳಿಸುವಂತೆ ರೈತರ ಬೆನ್ನು ಮೂಳೆಯನ್ನು ಮುರಿಯಲಾಯಿತು. ತೆರಿಗೆಯ ಸುಧಾರಣೆಯ ಮೂಲಕ ರೈತರ ಬೆನ್ನು ಮೂಳೆಯನ್ನು ಮುರಿಯಲಾಯಿತು. ಅನುಕೂಲಸ್ಥ ಶ್ರೀಮಂತ ರೈತರು ಕ್ರಾಂತಿಕಾರಿಗಳಾದರು. ಅನುಕೂಲಸ್ಥ ಶ್ರೀಮಂತ ರೈತರು ಕ್ರಾಂತಿಕಾರಿಗಳಾದರು. ಫಲವತ್ತಾದ ಭೂಮಿ ಪಾಳು ಬಿದ್ದಿತು. ಸಾವಿರಾರು ಮಂದಿ ನಾಶವಾದರು ಎಂಬ ಮಾತನ್ನು ಹೇಳ್ತಾನೆ. ಇವನ ತೆರಿಗೆಯ ಸುಧಾರಣೆಯಿಂದಾಗಿ ರೈತರ ಬೆನ್ನು ಮೂಳೆಯನ್ನು ಮುರಿಯಲಾಯಿತು. ಅನುಕೂಲಸ್ಥ ಶ್ರೀಮಂತ ರೈತರು ಕ್ರಾಂತಿಕಾರಿಗಳಾಗಿ ಪರಿವರ್ತಿತರಾದರು. ಫಲವತ್ತಾದ ಭೂಮಿ ಪಾಳು ಭೂಮಿಯಾಯಿತು. ಸಾವಿರಾರು ಮಂದಿ ನಾಶವಾದರು ಅಂತೇಳಿ ತನ್ನ ಬರವಣಿಗೆಗಳಲ್ಲಿ
ಭರಣಿ ಅಂತಕ್ಕಂಥವನು ತಿಳಿಸ್ತಾನೆ. ಲೇನ್ ಫೂಲ್ ಎಂಬ ಮತ್ತೊಬ್ಬ ವಿದ್ವಾಂಸ ತಿಳಿಸುವಂತೆ, ಲೇನ್ ಫೂಲ್ ಎಂಬ ಮತ್ತೊಬ್ಬ ವಿದ್ವಾಂಸ ತಿಳಿಸುವಂತೆ, ತೆರಿಗೆಯನ್ನು ನೀಡದ ಹಿಂದೂ ರೈತರನ್ನು ಕಾಡು ಮೃಗಗಳನ್ನ ಬೇಟೆಯಾಡಿದಂತೆ ಬೇಟೆಯಾಡಲಾಯಿತು. ಕಾಡು ಮೃಗಗಳನ್ನು ಹೇಗೆ ಅಟ್ಟಾಡಿಸಿಕೊಂಡು ಬೇಟೆಯನ್ನು ಆಡ್ತಾರೋ ಹಾಗೆ ತೆರಿಗೆಯನ್ನು ಕೊಡದೇ ಇದ್ದಂತಹ ರೈತರನ್ನ ಬೇಟೆಯಾಡಲಾಯಿತು ಅಂತೇಳಿ ತಿಳಿಸ್ತಾನೆ. ಹೀಗೆ ಉತ್ತರದ ದೊಹಬ್ ಮೇಲೆ ತೆರಿಗೆಯನ್ನು ಹೆಚ್ಚಿಸಿದ. ತೆರಿಗೆಯನ್ನು ಹೆಚ್ಚಿಸುವ ಕ್ರಮ ಒಳ್ಳೆಯದ್ದಾಗಿದ್ದರೂ ಅದನ್ನು ಜಾರಿಗೆ ತಂದಂತಹ ಸಂದರ್ಭ ಸರಿ ಇರಲಿಲ್ಲ. ಹಾಗಾಗಿಯೇ ಅವನ ತೆರಿಗೆಯ ಸುಧಾರಣೆಯ ಯೋಜನೆಯೂ ಸಹ ವಿಫಲತೆ ಅಂತಕ್ಕನ್ನೋದನ್ನು ಹೊಂದಿತು. ನಿಧಾನವಾಗಿ ಅವನಿಗೆ ತನ್ನ ತಪ್ಪಿನ ಅರಿವು ಅಂತಕ್ಕನ್ನೋದು ಉಂಟಾಗುತ್ತೆ. ಕೊನೆಗೆ ಅವನು ಘೋಷಿಸ್ತಾನೆ, ಯಾರು ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ, ನಿಮ್ಮ ತೆರಿಗೆಯನ್ನು ಮಾಫಿ ಮಾಡಲಾಗಿದೆ, ಎಲ್ಲರೂ ನಿಮ್ಮ ನಿಮ್ಮ ಜಮೀನಿಗೆ ಮನೆಗಳಿಗೆ ಹಿಂದಿರುಗಿ ಅಂತ ಹೇಳ್ತಾನೆ. ರೈತರ ಕಷ್ಟಗಳಿಗೆ ನೆರವಾಗಲಿಕ್ಕೆ ಮುಂದಾಗ್ತಾನೆ. ಬಾವಿಗಳನ್ನು ತೋಡಿಸ್ತಾನೆ. ಹೀಗೆ ಗಂಜಿ ಕೇಂದ್ರಗಳನ್ನು ಅವನು ಸ್ಥಾಪನೆ ಅಂತಕ್ಕನ್ನೋದನ್ನು ಮಾಡ್ತಾನೆ. ಆದರೂ ಯಾವೊಬ್ಬ ರೈತರು ಆಗ್ತಾ ಸುಳಿಯಲಿಲ್ಲ. ಮತ್ತೆ ವರ್ಷಧಾರೆ ಆರಂಭ ಆಗುತ್ತೆ, ಮಳೆ ಆರಂಭ ಆಗಲಿಕ್ಕೆ, ಮಳೆ ಸುರಿಲಿಕ್ಕೆ ಆರಂಭ ಆಗುತ್ತೆ. ಅದನ್ನ ರೈತರು ಮತ್ತೆ ಅರಣ್ಯಗಳಲ್ಲಿದ್ದಂಥವರೆಲ್ಲರೂ ತಮ್ಮ ಜಮೀನುಗಳ ಕಡೆಗೆ ಹಿಂದಿರುಗ್ತಾನೆ. ಆ ವೇಳೆಯಲ್ಲಿಯೂ ರೈತರಿಗೆ ಅನೇಕ ಸುಧಾರಣೆಗಳನ್ನು ಕೊಡಲಿಕ್ಕೆ ಅಂತೇಳಿ ಮೊಹಮ್ಮದ್ ಬಿನ್ ತೊಗಲಕ್ ಮುಂದಾಗ್ತಾನೆ. ಆ ಯೋಜನೆಗಳು ರೈತರಿಗೆ ಅವಶ್ಯಕತೆ ಇರಲಿಲ್ಲ. ಹೀಗೆ ಮೊಹಮ್ಮದ್ ಬಿನ್ ತೊಗಲಕ್ ಜಾರಿಗೆ ತಂದಂತಹ ಈ ತೆರಿಗೆಯ ಸುಧಾರಣೆ ಅಂತಕ್ಕಂಥದ್ದೇನಿದೆ ಅದು ಸಹ ವಿಫಲತೆ ಅಂತಕ್ಕಂಥದ್ದನ್ನು ಹೊಂದಿತ್ತು. ಇನ್ನು ಮೂರನೇದು ರಾಜಧಾನಿಯ ಬದಲಾವಣೆ. ರಾಜಧಾನಿಯ ಬದಲಾವಣೆ ಸಾಶ 1327ರಲ್ಲಿ ಮೊಹಮ್ಮದ್ ಬಿನ್ ತೊಗಲಕ್ ರಾಜಧಾನಿ ಕೇಂದ್ರವನ್ನ ದೆಹಲಿಯಿಂದ ದಕ್ಷಿಣದ ದೇವಗಿರಿಗೆ ಬದಲಾಯಿಸಲು ತೀರ್ಮಾನವನ್ನು ಕೈಗೊಳ್ತಾರೆ. ಉತ್ತರದ ದೆಹಲಿಯಿಂದ ದಕ್ಷಿಣದ ದೇವಗಿರಿಗೆ ರಾಜಧಾನಿಯನ್ನು ಬದಲಾಯಿಸಲು ನಿರ್ಧಾರವನ್ನು ತೆಗೆದುಕೊಳ್ತಾನೆ. ಈ ರಾಜಧಾನಿ ಬದಲಾವಣೆಗೆ ಕಾರಣಗಳು ಅಂತ ಹೇಳಿದ್ರೆ, ಮೊದಲನೇದಾಗಿ ಮಂಗೋಲರ ದಾಳಿಯಿಂದ ರಕ್ಷಿಸಿಕೊಳ್ಳುವುದು. ಮಂಗೋಲಿಯನ್ನರು ಪದೇ ಪದೇ ದೆಹಲಿಯ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ರು. ಅವರ ದಾಳಿಗಳಿಂದ ರಾಜಧಾನಿಯನ್ನ, ಜನರನ್ನ ರಕ್ಷಿಸಬೇಕಾಗಿತ್ತು. ಹಾಗೆ ಮಂಗೋಲಿಯನ್ನರ ದಾಳಿಯಿಂದ ರಕ್ಷಣೆ ಪಡೆಯಲು ರಾಜಧಾನಿಯನ್ನು ಬದಲಾಯಿಸುವ ನಿರ್ಧಾರವನ್ನು ಕೈಗೊಳ್ತಾರೆ. ಇನ್ನು ಎರಡನೇ ಅಂಶ ಅಂತ ಹೇಳಿದ್ರೆ, ಆಡಳಿತ ಕೇಂದ್ರ ರಾಜಧಾನಿ ಅಂತಕ್ಕಂಥದ್ದು ಸಾಮ್ರಾಜ್ಯದ ಮಧ್ಯಭಾಗದಲ್ಲಿರಬೇಕು ಅಂತಕ್ಕಂಥ ಉದ್ದೇಶ. ಏಕೆಂದ್ರೆ ಉತ್ತರದಿಂದ ದೆಹಲಿ ಉತ್ತರದಲ್ಲಿತ್ತು, ದಕ್ಷಿಣದ ಪ್ರದೇಶವೇ ಅತ್ಯಂತ ದೂರ ಇತ್ತು. ಹಾಗಾಗಿ ರಾಜಧಾನಿ ಕೇಂದ್ರ ಸಾಮ್ರಾಜ್ಯದ ಮಧ್ಯಭಾಗದಲ್ಲಿದ್ದರೆ ಎಲ್ಲ ಕಡೆಯೂ ಗಮನವನ್ನು ಹರಿಸಬಹುದು ಅಂತಕ್ಕಂಥ ಉದ್ದೇಶವನ್ನು ಹೊಂದಿದ್ದ. ಹಾಗಾಗಿ ರಾಜಧಾನಿಯನ್ನ ಬದಲಾವಣೆಯನ್ನು ಮಾಡ್ತಕ್ಕಂಥ ನಿರ್ಧಾರ ಅಂತಕ್ಕಂಥದನ್ನ ಕೈಗೊಳ್ತಾನೆ. ಹೀಗೆ ರಾಜಧಾನಿಯನ್ನ ಬದಲಾಯಿಸುವ ನಿರ್ಧಾರವನ್ನು ಕೈಗೊಂಡ ನಂತರ ಮಹಾರಾಷ್ಟ್ರದ ದೇವಗಿರಿಯ ಸಮೀಪ ಹೊಸ ನಗರವನ್ನ ನಿರ್ಮಾಣವನ್ನ ಮಾಡ್ತಾನೆ. ಕೋಟೆಯನ್ನ ನಿರ್ಮಾಣವನ್ನ ಮಾಡ್ತಾನೆ. ಮಿನಾರ್ಗಳನ್ನ ಕಟ್ಟಿಸ್ತಾನೆ. ಆಡಳಿತ ಕಚೇರಿಗಳನ್ನ, ಅರಮನೆಗಳನ್ನ ನಿರ್ಮಾಣ ಅಂತಕ್ಕಂಥದನ್ನ ಮಾಡ್ತಾನೆ. ಹೀಗೆ ಎಲ್ಲ ಸಿದ್ಧತೆಗಳನ್ನ ಮಾಡಿ ಆ ಹೊಸ ನಗರಕ್ಕೆ ದೌಲತಾಬಾದ್ ಅಂತೇಳಿ ನಾಮಕರಣವನ್ನ ಮಾಡ್ತಾನೆ. ದೌಲತಾಬಾದ್ ಅಂತೇಳಿ ಆ ಕೋಟೆಗೆ, ಆ ನಗರಕ್ಕೆ ನಾಮಕರಣ ಅಂತಕ್ಕಂಥದನ್ನ ಮಾಡ್ತಾನೆ. ಹೀಗೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಾದ ನಂತರ ತನ್ನ ಆಡಳಿತ ಯಂತ್ರವನ್ನ, ಅಧಿಕಾರಿ ವರ್ಗವನ್ನ ಮಾತ್ರ ಅವನು ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆಯನ್ನ ಮಾಡಿದ್ರೆ ಸಾಕಾಗ್ತಾ ಇತ್ತು. ಆದರೆ
ಮಹಮ್ಮದ್ ಬಿನ್ ತೊಗಲಕ್ ಬೆಕ್ಕು ನಾಯಿಯನ್ನು ಬಿಡದಂತೆ ಪ್ರತಿಯೊಬ್ಬರನ್ನು ದೆಹಲಿಯಿಂದ ದೇವಗಿರಿಗೆ ತೆರಳುವಂತೆ ತಿಳಿಸ್ತಾನೆ. ದೆಹಲಿಯಿಂದ ದೇವಗಿರಿಗೆ ಸುಮಾರು 1120 ಕಿಲೋಮೀಟರ್ ದೂರ. 1120 ಕಿಲೋಮೀಟರ್ ದೂರ ಇದ್ದಂಥ ದೇವಗಿರಿಗೆ ಎಲ್ಲರೂ ತೆರಳುವಂತೆ, ನಾಯಿ ಬೆಕ್ಕನ್ನು ಬಿಡದಂತೆ ಪ್ರತಿಯೊಬ್ಬರನ್ನು ದೆಹಲಿಯಿಂದ ದೇವಗಿರಿಗೆ ಸಾಗಿಸಲಿಕ್ಕೆ ತಿಳಿಸ್ತಾನೆ. ಕುಂಟ, ಕುರುಡ, ಎಳವರನ್ನು ಬಿಡಲಿಲ್ಲ. ಪ್ರತಿಯೊಬ್ಬರು ದೆಹಲಿಯಿಂದ ದೇವಗಿರಿಗೆ ಹೊರಡುವಂತೆ ಆದೇಶವನ್ನ ನೀಡ್ತಾನೆ. ಹೊಸ ರಾಜಧಾನಿಗೆ ಹೊರಡಲು ಇಚ್ಛಿಸದೇ ಇದ್ದಂಥ ಕುರುಡರನ್ನ, ಕುಂಟರನ್ನ ಯಾರನ್ನೂ ಬಿಡದಂತೆ ಎಲ್ಲರನ್ನೂ ಎಳೆದುಕೊಂಡು ಬರಲಾಗುತ್ತೆ. ಈ ಬದಲಾವಣೆಗೆ ಕಾರಣಗಳು ಸಮರ್ಪಕವಾಗಿದ್ದರೂ ಅವನು ಅನುಸರಿಸಿದಂತಹ ವಿಧಾನ ಸರಿ ಇರಲಿಲ್ಲ. ದೆಹಲಿಯ ಎಲ್ಲ ಜನರು ದೌಲತಾಬಾದ್ಗೆ ಪ್ರಯಾಣವನ್ನು ಮಾಡುವಂತೆ ಆಜ್ಞೆಯನ್ನು ಮಾಡ್ತಾನೆ. ದಟ್ಟ ಕಾಡುಗಳ ಮೂಲಕ ಅತ್ಯಂತ ಕಷ್ಟದಾಯಕವಾದಂಥ ಪ್ರಯಾಣವನ್ನು ಬೆಳೆಸಬೇಕಾಗಿ ಬರುತ್ತೆ. ಮಳೆ, ಗಾಳಿ, ಕಾಯಿಲೆಗಳು ಹಾಗೂ ದರೋಡೆಕೋರರ ಹಾವಳಿ, ಹಸಿವು, ನೀರಡಿಕೆ ಮುಂತಾದ ಕಾರಣಗಳಿಂದಾಗಿ ಸಾವಿರಾರು ಜನರು ಮರಣವನ್ನು ಹೊಂದುತ್ತಾರೆ. ಇಷ್ಟೆಲ್ಲ ಕಷ್ಟಗಳನ್ನು ದಾಟಿ ದೌಲತಾಬಾದನ್ನು ಬಂದು ಜನ ತಲುಪಿದರು. ಇನ್ನೇನು ಅವರೆಲ್ಲರೂ ಸೆಟ್ಲ್ ಆಗಬೇಕು, ತಮ್ಮ ಜೀವನವನ್ನು ಇನ್ನೇನು ಆರಂಭವನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡ್ತಾ ಇರ್ತಾರೆ. ಅತ್ತ ಕಡೆ ದೆಹಲಿಯನ್ನು ಎಲ್ಲರೂ ತೊರೆದಿದ್ದರಿಂದಾಗಿ ದೆಹಲಿಯ ಮೇಲೆ ದರೋಡೆಕೋರರ ಆಕ್ರಮಣವನ್ನು ಮಾಡಿ ದೆಹಲಿಯನ್ನು ಸಂಪೂರ್ಣವಾಗಿ ನಾಶವನ್ನು ಮಾಡ್ತಾರೆ, ಲೂಟಿ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಇದಾದ ಕೆಲವು ದಿನಗಳ ನಂತರ ಮಹಮ್ಮದ್ ಬಿನ್ ತೊಗಲಕ್ ಆಲೋಚನೆಯನ್ನ ಮಾಡ್ತಾನೆ, ಮತ್ತೆ ತನ್ನ ನಿರ್ಧಾರವನ್ನು ಪ್ರಕಟಿಸ್ತಾನೆ. ಪುನಃ ಎಲ್ಲರೂ ದೇವಗಿರಿಯಿಂದ ದೆಹಲಿಗೆ ಮರು ಪ್ರಯಾಣವನ್ನು ಬೆಳೆಸಿ. ಏನು ದೆಹಲಿಯಿಂದ ಎಲ್ಲ ಬಂದಿದ್ದೀರಲ್ಲ, ನೀವೆಲ್ಲರೂ ಪುನಃ ದೇವಗಿರಿಯಿಂದ ದೆಹಲಿಗೆ ಮರು ಪ್ರಯಾಣವನ್ನು ಬೆಳೆಸಿ. ದೆಹಲಿಯೇ ಆಡಳಿತ ಕೇಂದ್ರ ಅಂತೇಳಿ ಮತ್ತೆ ಘೋಷಿಸ್ತಾರೆ. ಇಲ್ಲಿಂದ ಮತ್ತೆ ಎಲ್ಲರೂ ಯಾವ ಕಡೆಗೆ ಹೊರಟರು ಅಂತ ಹೇಳಿದ್ರೆ ದೆಹಲಿಯ ಕಡೆಗೆ ಹೊರಡ್ತಾರೆ. ಮತ್ತೆ ಅಂಥವರ ಮೇಲೆ ದರೋಡೆಕೋರರು ಆಕ್ರಮಣ ಎಂಬಕ್ಕನ್ನು ನಡೆಸ್ತಾರೆ. ಮತ್ತೆ ಅನೇಕ ಸಂಕಷ್ಟಗಳಿಗೆ ಸಿಲುಕಿದಂಥ ಜನರು ಅಪಾರವಾದಂಥ ಸಾವು ನೋವುಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಮತ್ತೆ ಪ್ರಯಾಸದ ಮೂಲಕ ಕಷ್ಟಪಟ್ಟು ದೆಹಲಿಯನ್ನು ಹೋಗಿ ತರುತ್ತಾರೆ. ಆದರೆ ದೆಹಲಿಯಲ್ಲಿ ಎಲ್ಲ ನಾಶ ಆಗುತ್ತೆ. ಮತ್ತೆ ಅವರು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಕಷ್ಟು ಪ್ರಯಾಸವನ್ನು ಪಡಬೇಕಾಗಿ ಬಂತು. ಹೀಗೆ ಮಹಮ್ಮದ್ ಬಿನ್ ತೊಗಲಕ್ ತೆಗೆದುಕೊಂಡಂತಹ ಈ ರಾಜಧಾನಿಯ ಬದಲಾವಣೆಯ ನಿರ್ಧಾರ ಅಂತಕ್ಕಂಥದ್ದೇನಿದೆ, ಅದನ್ನು ಕುರಿತು ಲೇನ್ ಫೂಲ್ ಎಂತಕ್ಕಂಥ ವಿದ್ವಾಂಸ ರಾಜಧಾನಿಯ ಬದಲಾವಣೆಯು ಮಹಮ್ಮದ್ ಬಿನ್ ತೊಗಲಕನ ಶಕ್ತಿಯ ಅಪನಿರ್ದೇಶಿತ ಸ್ಮಾರಕ, ಶಕ್ತಿಯ ಅಪನಿರ್ದೇಶಿತ ಸ್ಮಾರಕ ಅಂತೇಳಿ ಕರೆದಿದ್ದಾರೆ. ತನ್ನ ಮೂರ್ಖತನದಿಂದ ರಾಜಧಾನಿಯನ್ನ ಬದಲಾವಣೆಯನ್ನು ಮಾಡಿದಂತಹ ಮಹಮ್ಮದ್ ಬಿನ್ ತೊಗಲಕ್ ಭಾರತದ ಇತಿಹಾಸದಲ್ಲಿ ಹುಚ್ಚು ದೊರೆ, ಐಲು ದೊರೆ ಅಂತಲೇ ಕರೆಸಿಕೊಂಡಿದ್ದಾನೆ. ಇನ್ನು 4ನೇ ಆಡಳಿತ ಪ್ರಯೋಗ, ನಾಣ್ಯ ಸುಧಾರಣೆ. ಸಾಶ 1329ರಿಂದ 32ರ ಕಾಲದಲ್ಲಿ, ಸಾಶ 1329ರಿಂದ 32ರವರೆಗೆ ಅವನು ನಾಣ್ಯ ಸುಧಾರಣೆ ಅಂತಕ್ಕಂಥದ್ದನ್ನು ಜಾರಿಗೆ ತರ್ತಾನೆ. ಮಹಮ್ಮದ್ ಬಿನ್ ತೊಗಲಕ್ ನಾಣ್ಯ ಚಲಾವಣೆಗಳಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡ್ತಾನೆ.
ಲೋಹ ಮತ್ತು ಚಿನ್ನ ಮತ್ತು ಬೆಳ್ಳಿಯ ಲೋಹವನ್ನು ಉಳಿತಾಯ ಮಾಡುವುದು ಮತ್ತು ಹೆಚ್ಚು ಹಣವನ್ನ ತರುವುದು ಇವನ ನಾಣ್ಯ ಸುಧಾರಣೆ ಉದ್ದೇಶ ಆಗಿದೆ. ಚಿನ್ನ ಮತ್ತು ಬೆಳ್ಳಿಯ ಲೋಹವನ್ನ ಉಳಿತಾಯ ಮಾಡತಕ್ಕಂಥದ್ದು, ಹೆಚ್ಚು ಹಣವನ್ನ ಮಾರುಕಟ್ಟೆಗೆ ತರುವುದು ಇವನ ಈ ನಾಣ್ಯ ಸುಧಾರಣೆಯ ಹಿಂದಿನ ಉದ್ದೇಶವಾಗಿತ್ತು. ಅದಕ್ಕೋಸ್ಕರ ಅವನು ತಾಮ್ರದ ನಾಣ್ಯಗಳನ್ನು ಹೊರಡಿಸ್ತಾನೆ. ಅವು ಬೆಳ್ಳಿಯ ನಾಣ್ಯಗಳಾದಂತಹ ಟಂಕ, ಆಗ ಬೆಳ್ಳಿಯ ನಾಣ್ಯವನ್ನ ಟಂಕ ಅಂತೇಳಿ ಕರೀತಾ ಇದ್ದಾರೆ. ತಾಮ್ರದ ನಾಣ್ಯಗಳು ಬೆಳ್ಳಿಯ ನಾಣ್ಯಗಳಾದ ಟಂಕಗಳಿಗೆ ಸಮ ಅಂತೇಳಿ ಆದೇಶವನ್ನ ಮಾಡ್ತಾನೆ. ಈಗ ನಾಣ್ಯ ಸುಧಾರಣೆಯನ್ನ ಜಾರಿಗೆ ತಂದ ತಾಮ್ರದ ನಾಣ್ಯಗಳನ್ನ ಬಳಕೆ ಮಾಡಬೇಕಂತೇಳಿ ತಿಳಿಸಿದ. ಆದರೆ ನಾಣ್ಯಗಳನ್ನ ಮುದ್ರಣ ಮಾಡುವ ಅಧಿಕಾರವನ್ನ ತನ್ನಲ್ಲಿಯೇ ಇಟ್ಕೊಳ್ಬೇಕಾಗಿತ್ತು, ಸರ್ಕಾರದ ಅಧೀನದಲ್ಲಿ ಅವನು ಇಡಬೇಕಾಗಿತ್ತು. ಅದರ ಬದಲಾಗಿ ಖಾಸಗಿಯವರಿಗೂ ನಾಣ್ಯಗಳನ್ನ ಟಂಕಿಸಲು ಅವಕಾಶ ಅಂತಕ್ಕಂಥದನ್ನ ನೀಡ್ತಾನೆ. ಹಾಗಾಗಿನೇ ಎಲ್ಲೆಲ್ಲೂ ನಕಲಿ ನಾಣ್ಯಗಳ ಹಾವಳಿ ಅಂತಕ್ಕಂಥದ್ದು ಹೆಚ್ಚಾಯಿತು. ಕೋಟ ನಾಣ್ಯಗಳ ಹಾವಳಿ ಅಂತಕ್ಕಂಥದ್ದು ಹೆಚ್ಚಾಯಿತು. ತನ್ನ ಸಾಮ್ರಾಜ್ಯದಲ್ಲಿ ನಕಲಿ ನಾಣ್ಯಗಳ ಪ್ರವಾಹವೇ ಹರಿಯಿತು. ಅನುಕೂಲಸ್ಥ ಶ್ರೀಮಂತರ ಮನೆಗಳೆಲ್ಲವೂ ಟಂಕಸಾಲೆಗಳಾಗಿ ಮಾರ್ಪಟ್ಟವು. ಅನುಕೂಲಸ್ಥ ಶ್ರೀಮಂತರ ಮನೆಗಳೆಲ್ಲ ಏನಾದ್ರು ಅಂತ ಹೇಳಿದ್ರೆ ಟಂಕಸಾಲೆಗಳು, ನಾಣ್ಯಗಳನ್ನು ಮುದ್ರಿಸುವ ಕೇಂದ್ರಗಳಾಗಿ, ಕಾರ್ಖಾನೆಗಳಾಗಿ ಮಾರ್ಪಟ್ಟವು. ಹಾಗಾಗಿನೇ ಎಲ್ಲೆಲ್ಲೂ ನಕಲಿ ನಾಣ್ಯಗಳೇ ಚಲಾವಣೆಗೆ ಬಂದವು. ಯಾವಾಗ ನಕಲಿ ನಾಣ್ಯಗಳ ಹಾವಳಿ ಹೆಚ್ಚಾಯಿತೋ ಆಗ ಅಸಲಿ ನಾಣ್ಯಗಳು ತಮ್ಮ ಮೌಲ್ಯವನ್ನ ಕಳೆದುಕೊಂಡವು. ವ್ಯಾಪಾರ ವಾಣಿಜ್ಯದಲ್ಲಿ ಅಪಾರವಾದಂತಹ ನಷ್ಟ ಅಂತಕ್ಕಂಥದ್ದು ಉಂಟಾಯಿತು. ಸರ್ಕಾರಕ್ಕೆ ತೆರಿಗೆಯ ಕಡಿಮೆ ಆಯಿತು. ಇವೆಲ್ಲವುಗಳನ್ನು ನೋಡಿದಂತಹ ಮಹಮ್ಮದ್ ಬಿನ್ ತೊಗಲಕ್ ತನ್ನ ನಾಣ್ಯ ಸುಧಾರಣೆಯ ಯೋಜನೆಯನ್ನ ಹಿಂಪಡೆಯುವ ಆಲೋಚನೆಯನ್ನ ಮಾಡ್ತಾನೆ. ಮತ್ತೆ ಅವನು ತನ್ನ ಜನರಿಗೆ ತಿಳಿಸ್ತಾನೆ, ನಿಮ್ಮ ಬಳಿಯಲ್ಲಿರುವ ತಾಮ್ರದ ನಾಣ್ಯಗಳನ್ನು ನೀಡಿ ಬೆಳ್ಳಿಯ ಟಂಕಗಳಿಗೆ ಬದಲಾಯಿಸಿಕೊಳ್ಳಿ ಅಂತೇಳಿ ಕರೆಯನ್ನ ಕೊಡ್ತಾನೆ. ಜನರಿಗೆ ಅಷ್ಟೇ ಸಾಕಿತ್ತು, ತಮ್ಮಲ್ಲಿದ್ದಂಥ ನಕಲಿ ನಾಣ್ಯಗಳನ್ನ ಖಜಾನೆಗೆ ಹಿಂದಿರುಗಿಸಿದರು. ಅವುಗಳ ಬದಲಾಗಿ ಬೆಳ್ಳಿಯ ಟಂಕಗಳನ್ನ, ಚಿನ್ನದ ನಾಣ್ಯಗಳನ್ನ ಪಡೆದುಕೊಂಡರು. ಹಾಗಾಗಿನೇ ಈ ಥಾಮಸ್ ಎಂಬ ವಿದ್ವಾಂಸ ತಿಳಿಸುವಂತೆ ಮಹಮ್ಮದ್ ಬಿನ್ ತೊಗಲಕನ ಅರಮನೆಯ ಮುಂದೆ ನಕಲಿ ನಾಣ್ಯಗಳ ರಾಶಿಯೇ ಬಿದ್ದಿತು. ಹಾಗೂ ಮಹಮ್ಮದ್ ಬಿನ್ ತೊಗಲಕನನ್ನ ಈ ಥಾಮಸ್ ಎಂಬ ವಿದ್ವಾಂಸ ಹಣಗಾರರ ರಾಜ ಅಂತ ಕರೀತಾರೆ. ಹಣಗಾರರ ರಾಜ. ಹೀಗೆ ಮಹಮ್ಮದ್ ಬಿನ್ ತೊಗಲಕ್ ಜಾರಿಗೆ ತನ್ನಂತಹ ನಾಣ್ಯದ ಸುಧಾರಣೆ ಅಂತಕ್ಕಂಥದ್ದೇನಿತ್ತೋ ಅದು ಬಹಳ ಒಳ್ಳೆಯ ಯೋಚನೆ. ಆದರೆ ಅವನು ಏನ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ, ನಾಣ್ಯಗಳನ್ನ ಮುದ್ರಣ ಮಾಡತಕ್ಕಂಥ ಅಧಿಕಾರವನ್ನ ಸರ್ಕಾರದ ಹಿಡಿತದಲ್ಲಿ ಇಟ್ಕೊಳ್ಬೇಕಾಗಿತ್ತು. ಅದರ ಬದಲಾಗಿ ಖಾಸಗಿಯವರಿಗೂ ನಾಣ್ಯಗಳನ್ನ ಟಂಕಿಸಲು ಅವಕಾಶವನ್ನ ಮಾಡಿಕೊಟ್ಟಿದ್ದೆ ನಾಣ್ಯದ ಯೋಜನೆ ವಿಫಲವಾಗಲಿಕ್ಕೆ ಕಾರಣವಾಯಿತು. ಹೀಗೆ ತನ್ನ ಜನರಿಂದಲೇ ಯಾರು ಮೋಸಕ್ಕೆ ಒಳಗಾದ ಅಂತ ಹೇಳಿದ್ರೆ ಮಹಮ್ಮದ್ ಬಿನ್ ತೊಗಲಕ್ ಅಂತಕ್ಕಂಥವನು ಮೋಸಕ್ಕೆ ಒಳಗಾದ. ಇನ್ನ 5 ಮಂಗೋಲರ ನೀತಿ. ಮಂಗೋಲರ ನೀತಿ. ಮಹಮ್ಮದ್ ಬಿನ್ ತೊಗಲಕ್ ಆಡಳಿತ ಕಾಲದಲ್ಲಿ ಮಂಗೋಲಿಯನ್ನರು ಪದೇ ಪದೇ ದೆಹಲಿ ಮತ್ತು ಅದರ ಸುತ್ತಮುತ್ತಲ ಹಳ್ಳಿಗಳ ಮೇಲೆ ಆಕ್ರಮಣವನ್ನು ಮಾಡಿ ದರೋಡೆಯನ್ನ ಮಾಡ್ತಾ ಇದ್ದ. ಅಲ್ಲಾವುದ್ದೀನ್ ಖಿಲ್ಜಿ
ಮಂಗೋಲರ ದಾಳಿಯನ್ನು ತಡೆಯಲಿಕ್ಕಾಗಿ ಜಾಫರ್ ಖಾನನ ನೇತೃತ್ವದಲ್ಲಿ ಗಡಿಯಲ್ಲಿಯೇ ಸೈನ್ಯವನ್ನು ಕಾವಲು ಇರಿಸಿದ್ದ. ಆದರೆ ಮಹಮ್ಮದ್ ಬಿನ್ ತೊಗಲಕ್ ಹಾಗೆ ಸೈನ್ಯದ ಬಲದಿಂದ ಮಂಗೋಲಿಯನ್ನರ ದಾಳಿಯನ್ನ ಹತ್ತಿಕ್ಕುವುದರ ಬದಲಾಗಿ, ಯಾವಾಗ ಮಂಗೋಲಿಯನ್ನರು ದೆಹಲಿಯ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ರು, ಆಗ ಅವರನ್ನ ಅತಿಥಿಗಳಂತೆ ಸ್ವಾಗತಿಸಿ ಅವರಿಗೆ ಉಳಿದುಕೊಳ್ಳಲಿಕ್ಕೆ ಮತ್ತು ಅವರ ಆದರ ಆತಿಥ್ಯಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನ ಮಾಡಿ ಅವರಿಗೆ ಉಡುಗೊರೆಗಳನ್ನು ಬಳುವಳಿಗಳನ್ನು ಕೊಟ್ಟು ಹಿಂದಿರುಗುವಂತೆ ಮಾಡ್ತಾ ಇದ್ದಾರೆ. ಹಾಗೆ ತಮಗೇನಾದ್ರೂ ಅವಶ್ಯಕತೆ ಬಿತ್ತು ಅಂತ ಹೇಳಿದ್ರೆ ಅವರು ಸೀದಾ ದೆಹಲಿಗೆ ಬರ್ತಾ ಇದ್ರು, ಮಹಮ್ಮದ್ ಬಿನ್ ತೊಗಲಕನ ಆತಿಥ್ಯವನ್ನು ಸ್ವೀಕರಿಸ್ತಾ ಇದ್ರು, ಅವ್ರಿಗೆ ಏನ್ ಬೇಕೋ ಅದೆಲ್ಲವನ್ನ ಪಡ್ಕೊಂಡು ಮತ್ತೆ ಹೋಗ್ತಾ ಇದ್ರು. ಹೀಗೆ ಪದೇ ಪದೇ ಮಂಗೋಲಿಯನ್ನರು ದೆಹಲಿಯ ಮೇಲೆ ಆಕ್ರಮಣವನ್ನು ಮಾಡಿದಂತಹ ಸಂದರ್ಭದಲ್ಲಿಯೂ ಅವರನ್ನ ಸೈನಿಕ ಶಕ್ತಿಯ ಮೂಲಕ ಹೊರದೂಡುವುದರ ಬದಲಾಗಿ ಅವರನ್ನ ಸತ್ಕರಿಸಿ ಕಳಿಸ್ತಕ್ಕಂಥ ಕೆಲಸವನ್ನ ಯಾರು ಮಾಡ್ತಾನೆ ಅಂತ ಹೇಳಿದ್ರೆ ಮಹಮ್ಮದ್ ಬಿನ್ ತೊಗಲಕ್ ಅಂತಕ್ಕಂಥವನು ಮಾಡ್ತಾನೆ. ಹೀಗೆ ಮಂಗೋಲಿಯನ್ನರನ್ನ ಎದುರಿಸುವಲ್ಲಿಯೂ ಯಾರು ವಿಫಲನಾದ ಅಂತ ಹೇಳಿದ್ರೆ ಮಹಮ್ಮದ್ ಬಿನ್ ತೊಗಲಕ್ ಅಂತಕ್ಕಂಥವನು ವಿಫಲನಾದ. ಹೀಗೆ ತನ್ನ ಆಡಳಿತ ಕಾಲದಲ್ಲಿ 5 ಪ್ರಮುಖವಾದಂತಹ ಆಡಳಿತ ಪ್ರಯೋಗಗಳನ್ನ ಮಹಮ್ಮದ್ ಬಿನ್ ತೊಗಲಕ್ ಅಂತಕ್ಕಂಥವನು ಮಾಡಿದ. ಮೊದಲನೇದು ಕೃಷಿ ಸುಧಾರಣೆ, ಎರಡನೇದು ತೆರಿಗೆಯ ಸುಧಾರಣೆ, ಮೂರನೇದು ರಾಜಧಾನಿಯ ಬದಲಾವಣೆ, ನಾಲ್ಕನೇದು ನಾಣ್ಯ ಸುಧಾರಣೆ, ಐದನೇದು ಮಂಗೋಲಿಯನ್ನರ ನೀತಿ. ಈ ಎಲ್ಲ ಕ್ರಮಗಳಿಂದಾಗಿ ತನ್ನ ಜನಪ್ರಿಯತೆಯನ್ನ ಮಹಮ್ಮದ್ ಬಿನ್ ತೊಗಲಕ್ ಅಂತಕ್ಕಂಥವನು ಕಳೆದುಕೊಳ್ಳಬೇಕಾಗಿ ಬಂತು. ಇನ್ನು ಇವನ ವ್ಯಕ್ತಿತ್ವ, ಮಹಮ್ಮದ್ ಬಿನ್ ತೊಗಲಕನ ವ್ಯಕ್ತಿತ್ವ. ಮಹಮ್ಮದ್ ಬಿನ್ ತೊಗಲಕನ ನಡತೆ ಮತ್ತು ಅವನ ಸಾಧನೆಗಳು ಹೆಚ್ಚಿನ ಚರ್ಚೆಗೆ ಗ್ರಾಸವಾಗಿವೆ. ಹಾಗೆಯೇ ಅನೇಕ ವಾದ ವಿವಾದಗಳನ್ನು ಹುಟ್ಟು ಹಾಕಿವೆ. ಡಾಕ್ಟರ್ VS ಸ್ಮಿತ್ ಅಂತಕ್ಕಂಥವರು ಮಹಮ್ಮದನ ವ್ಯಕ್ತಿತ್ವವನ್ನು ಕುರಿತು ಈ ರೀತಿಯಾಗಿ ಹೇಳ್ತಾರೆ. ಇವನು ಪರಸ್ಪರ ವಿರುದ್ಧ ಗುಣಗಳ ಆಶ್ಚರ್ಯಕರ ಸಮಾವೇಶವಾಗಿದ್ದ. ಮಹಮ್ಮದ್ ಬಿನ್ ತೊಗಲಕ್ ಪರಸ್ಪರ ವಿರುದ್ಧ ಗುಣಗಳ ಆಶ್ಚರ್ಯಕರ ಸಮಾವೇಶವಾಗಿದ್ದ. ಇವನೊಬ್ಬ ಸುಶಿಕ್ಷಿತ, ಒಬ್ಬ ವಿದ್ಯಾವಂತ, ಉತ್ತಮ ವಾಗ್ಮಿ, ಒಳ್ಳೆಯ ಮಾತುಗಾರ, ಪ್ರತಿಭಾವಂತ, ಆಡಳಿತವನ್ನು ನಡೆಸಲಿಕ್ಕೆ ಬೇಕಾದಂಥ ಎಲ್ಲ ಯೋಗ್ಯತೆಗಳನ್ನ ಯಾರು ಹೊಂದಿದ್ದ ಅಂತ ಹೇಳಿದ್ರೆ ಮಹಮ್ಮದ್ ಬಿನ್ ತೊಗಲಕ್ ಅಂತಕ್ಕಂಥವನು ಹೊಂದಿದ್ದ. ಒಳ್ಳೆಯ ಲಿಪಿಕಾರನು ಸಹ ಆಗಿದ್ದ. ಧರ್ಮನಿಷ್ಠ ಮುಸಲ್ಮಾನನು ಸಹ ಆಗಿದ್ದ. ಗಣಿತಶಾಸ್ತ್ರ, ಖಗೋಳಶಾಸ್ತ್ರ, ತತ್ವಶಾಸ್ತ್ರ ಮತ್ತು ತರ್ಕಶಾಸ್ತ್ರಗಳಲ್ಲಿ ಅಪಾರವಾದಂತಹ ಪಾಂಡಿತ್ಯವನ್ನ ಹೊಂದಿದ್ದ. ಗಣಿತಶಾಸ್ತ್ರ, ಖಗೋಳಶಾಸ್ತ್ರ, ತತ್ವಶಾಸ್ತ್ರ, ತರ್ಕಶಾಸ್ತ್ರ ಮುಂತಾದವುಗಳಲ್ಲಿ ಅಪಾರವಾದಂತಹ ಪಾಂಡಿತ್ಯವನ್ನು ಸಹ ಇವನು ಹೊಂದಿದ್ದ. ಇವನ ಎಲ್ಲ ನೀತಿಗಳು ಸರಿಯಾಗಿದ್ದರೂ ಅವನು ಜಾರಿಗೆ ತಂದಂತಹ ಎಲ್ಲ ನೀತಿಗಳು, ಅದು ಕೃಷಿ ಸುಧಾರಣೆ ಇರ್ಬೋದು, ತೆರಿಗೆಯ ಸುಧಾರಣೆ ಇರ್ಬೋದು, ರಾಜಧಾನಿಯ ಬದಲಾವಣೆ ಇರ್ಬೋದು, ಹಾಗೆಯೇ ನಾಣ್ಯದ ಸುಧಾರಣೆ ಎಲ್ಲವೂ ಅತ್ಯುತ್ತಮವಾದಂತಹ ಯೋಜನೆಗಳು. ಎಲ್ಲ ಅರಸರಿಗಿಂತ 100 ವರ್ಷದ ಮುಂದಿನ ಯೋಜನೆಗಳನ್ನ ಮಹಮ್ಮದ್ ಬಿನ್ ತೊಗಲಕ್ ಅಂತಕ್ಕಂಥವನು ಹಾಕಿಕೊಂಡಿದ್ದ. ಆದರೆ ಎಷ್ಟೇ ಉತ್ತಮವಾದಂತಹ ಯೋಜನೆಗಳನ್ನು ಅವನು ರೂಪಿಸಿದ್ರೂ ಅವುಗಳನ್ನು ಜಾರಿಗೆ ತರುವಲ್ಲಿ ಅವನೇನಾದಂತಾರೆ ವಿಫಲತೆಯನ್ನ ಹೊಂದಿದ್ದ. ಉತ್ತಮವಾದಂಥ ಯೋಜನೆಗಳನ್ನು ರೂಪಿಸಿದ, ಆದರೆ ಅವುಗಳನ್ನು ಜಾರಿಗೆ ತರುವಲ್ಲಿ ಅವನೇನಾದಂತಾರೆ ವಿಫಲತೆ ಅಂತಕ್ಕಂಥದನ್ನ ಹೊಂದಿದ. ಮತ್ತು ತಾನು ಜನರ ವಿರೋಧವನ್ನ ಕಟ್ಕೊಂಡ, ತನ್ನ ಜನಪ್ರಿಯತೆ ಅಂತಕ್ಕಂಥದನ್ನ ಅವನು ಕಳೆದುಕೊಂಡ. ಹಾಗಾಗಿ ಅವನನ್ನ ಪರಸ್ಪರ ವಿರುದ್ಧ ಗುಣಗಳ ಆಶ್ಚರ್ಯಕರ ಸಮಾವೇಶ
ವೈರುಧ್ಯಗಳ ಮಿಶ್ರಣ ಅಂತೇಳಿ ವಿ.ಎ. ಸ್ಮಿತ್ ರವರು ಕರೆದಿದ್ದಾರೆ. ಹೀಗೆ ಒಬ್ಬ ಶ್ರೇಷ್ಠ ಅರಸ ಹೇಗೆ ವಿಫಲನಾಗಬಲ್ಲ ಎಂಬುದಕ್ಕೆ ಮೊಹಮ್ಮದ್ ಬಿನ್ ತೊಗಲಕನೇ ಉತ್ತಮವಾದಂಥ ಉದಾಹರಣೆಯಾಗಿದ್ದಾನೆ. ಹಾಗಾಗಿ ಭಾರತದ ಇತಿಹಾಸದಲ್ಲಿ ಇವನನ್ನ ಹುಚ್ಚು ದೊರೆ, ಐಲು ದೊರೆ, ತಿಕ್ಕಲು ದೊರೆ ಅಂತೇಳಿ ಇವನನ್ನ ಕರೆಯಲಾಗಿದೆ. ಈಗ ಭಾರತ ಇತಿಹಾಸದಲ್ಲಿ ಒಬ್ಬ ಶ್ರೇಷ್ಠ ಅರಸನಾಗಬೇಕಾಗಿದ್ದಂಥವನು ಒಬ್ಬ ಹುಚ್ಚು ದೊರೆ, ಐಲು ದೊರೆ ಅಂತೇಳಿ ಕರೆಸಿಕೊಂಡ. ಸಾಶ 1351ರಲ್ಲಿ ಟಟ್ಟ ಅಂದರೆ ಈಗಿನ ಸಿಂಧ್ ಪ್ರದೇಶ, ಆ ಪ್ರದೇಶದಲ್ಲಿ ಇವನು ಮರಣ ಎಂಬ ಹೊಂದುತ್ತಾನೆ. ಇವನ ನಂತರ ಫಿರೋಜ್ ಶಾ ತೊಗಲಕ್ ಸ್ವಲ್ಪ ದಿನಗಳ ಕಾಲ ಆಡಳಿತ ಎಂಬ ನಡೆಸ್ತಾನೆ. ಅವನ ಆಡಳಿತದ ನಂತರ ತೊಗಲಕ್ ಸಂತತಿಯು ನಾಶವನ್ನು ಹೊಂದುತ್ತೆ. ತೊಗಲಕ್ ಸಂತತಿಯ ನಂತರ ಸೈಯದ್ ಮತ್ತು ಲೂದಿ ಸಂತತಿಯ ಅರಸರು ದೆಹಲಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ ಆಡಳಿತ ಎಂಬತಕ್ಕಂಥದ್ದನ್ನು ನಡೆಸ್ತಾರೆ. ಸಾಶ 1526ರಲ್ಲಿ ಒಂದನೇ ಪಾಣಿಪಟ್ ಕದನ, ಮೊದಲನೇ ಪಾಣಿಪಟ್ ಕದನ ಎಂಬತಕ್ಕಂಥ ನಡೆಯುತ್ತೆ. ಮೊಘಲ್ ವಂಶದ ಸ್ಥಾಪಕನಾದಂತಹ ಬಾಬರ್ ಲೂದಿ ಸಂತತಿಯ ಕೊನೆಯ ದೊರೆ ಇಬ್ರಾಹಿಂ ಲೂದಿಯನ್ನ ಒಂದನೇ ಪಾಣಿಪಟ್ ಕದನದಲ್ಲಿ ಸೋಲಿಸಿ ದೆಹಲಿ ಮತ್ತು ಆಗ್ರಾಗಳನ್ನು ವಶಪಡಿಸಿಕೊಂಡು ದೆಹಲಿಯ ಸುಲ್ತಾನರ ಆಡಳಿತವನ್ನು ಕೊನೆಗೊಳಿಸಿ ಮೊಘಲ್ ವಂಶದ ಆಡಳಿತದ ಸ್ಥಾಪನೆ ಅಂತಕ್ಕಂಥದ್ದು ಮಾಡ್ತಾನೆ. ಅಲ್ಲಿಗೆ ದೆಹಲಿಯ ಸುಲ್ತಾನರ ಆಡಳಿತ ಅಂತಕ್ಕಂಥದ್ದು ಕೊನೆಯಾಗಿದೆ. ಇದಿಷ್ಟು ಮೊಹಮ್ಮದ್ ಬಿನ್ ತೊಗಲಕನ ಆಡಳಿತ, ಮೊಹಮ್ಮದ್ ಬಿನ್ ತೊಗಲಕನ ವ್ಯಕ್ತಿತ್ವ. ಇದನ್ನು 10 ಅಂಕಕ್ಕೆ ನಿಮಗೆ ಪ್ರಮುಖವಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾಗಿನೇ ಚೆನ್ನಾಗಿ ನೀವು ಅಧ್ಯಯನ ಎಂತಕ್ಕನ್ನೋದನ್ನು ಮಾಡಿ. ಇನ್ನುಳಿದಂತೆ ದೆಹಲಿಯ ಸುಲ್ತಾನರ ಸಾಂಸ್ಕೃತಿಕ ಕೊಡುಗೆಗಳು ಅಥವಾ ದೆಹಲಿಯ ಸುಲ್ತಾನರ ಕೊಡುಗೆಗಳನ್ನು ವಿವರಿಸಿ ಅಂತೇಳಿ ನಿಮಗೆ 10 ಅಂಕಕ್ಕೆ ಪ್ರಶ್ನೆಯನ್ನು ಕೇಳಬಹುದು. ಆದರೆ ಬಹಳಷ್ಟು ಬಾರಿ ನಿಮಗೆ ಮೊಹಮ್ಮದ್ ಬಿನ್ ತೊಗಲಕ್ ಅಥವಾ ಅಲ್ಲಾವುದ್ದೀನ್ ಖಿಲ್ಜಿಯ ಬಗ್ಗೆ ಪ್ರಶ್ನೆಗಳು ಬಂದಿದ್ದಾವೆ. ನಿಮಗೆ 1 ಮತ್ತು 2 ಅಂಕಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು, ಸಾಹಿತ್ಯ ಕೃತಿಗಳು, ಅವುಗಳನ್ನು ನೀವು ಅಧ್ಯಯನ ಅಂತಕ್ಕನ್ನೋದನ್ನು ಮಾಡಿ. ಅವರ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರಗಳು ಮತ್ತು ಕಟ್ಟಡಗಳಿದ್ದಾವೆ, ಅವುಗಳನ್ನು ನೀವು ಅಧ್ಯಯನವನ್ನು ಮಾಡಿ. ಇಲ್ಲಿ ನಿಮ್ಮ 5ನೇ ಚಾಪ್ಟರಲ್ಲಿ ಮೊದಲನೇ ಟಾಪಿಕ್ ಮುಕ್ತಾಯವಾಯಿತು, ದೆಹಲಿಯ ಸುಲ್ತಾನರು. ನಾವು ಮುಂದಿನ ತರಗತಿಯಲ್ಲಿ ಮೊಘಲರ ಆಡಳಿತದ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರೂ ಚೆನ್ನಾಗಿ ಅಧ್ಯಯನವನ್ನು ಮಾಡಿ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ತರಗತಿಗಳು ಆರಂಭ ಆಗ್ಬೋದು. ಆಗ ನಾವು ತರಗತಿಯಲ್ಲೇ ನಮ್ಮ ಸಂದೇಹಗಳನ್ನು ಬಗೆಹರಿಸಿಕೊಳ್ಳೋಣ, ಉಳಿದ ಅಧ್ಯಾಯಗಳನ್ನು ಮಾಡೋಣ. ಎಲ್ಲರಿಗೂ ನಮಸ್ಕಾರ.